ಬೇಕಿತ್ತಾಗಿತ್ತ ಸರ್. ಬಿಡಿ, ಚಿಕ್ಕತೆ ಬರ್ಲಿ. ನಿಂಗೆ ಮುಚ್ಚಿದೆ. ಹೌದು, ನೋಡ್ಲಿ. ಅವಾಗ್ಲಾದ್ರೂ ಅವ್ರು ಎಲ್ರಿಗೂ ಹೋಗಿ ಹೇಳಿ. ಅವನು ಅಲ್ಲಿ ಮಲಗ್ತಾನೆ, ಇವಳು ಇಲ್ಲಿ ಮಲಗ್ತಾಳೆ. ಅವ್ರದ್ದು ಸಂಸಾರವೇ ಕಾಂಪ್ರಮೈಸ್ ಅಂತ ಎಲ್ರಿಗೂ ಕೇಳಿ. ಅವಾಗ್ಲಾದ್ರೂ ಇಡೀ ಮನೆಗೆ ನಾನು ಅರ್ಥ ಆಗ್ಲಿ. ಬರ್ಲಿ ಬಿಡಿ. ಗೌರಿ, ರಾಕ್ಷಸಿ, ಇಂಥ ಟೈಮಲ್ಲಿ ನಿನ್ ಫಿಲಾಸಫಿ ಸೈಕಾಲಜಿ ಏನು ಬೇಡ ಪ್ಲೀಸ್. ನೀನ್ ಕೈ ಮುಗಿತೀನಿ ಪ್ಲೀಸ್, ಇದನ್ನ ಒಳಗೆ ಹಾಕು. ಈ ಭಯ ಇರ್ಬೇಕು. ನನ್ನ ಆಡ್ಕೊಳ್ತೀನಿ ತುರ್ತಾ ಇದ್ದಾರೆ ಕಣೆ. ಹಾಗಾದ್ರೆ ನೀವೇ ಇದನ್ನ ತೆಗೆದು ಒಳಗಾಕಿ. ಈ ಟೈಮಲ್ಲಿ ಜಗಳ ಬೇಕಾರೆ ಪ್ಲೀಸ್ ಹೆಲ್ಪ್ ಮಾಡೆ, ಫೋನ್ ಮಾಡು ಮಾಡು. ತಟ್ಟಿ ಇಲ್ವಾ ಸದ್ಯನಾ? ಹಾಗಾದ್ರೆ ನೀವೇ ಮಾಡ್ಕೊಳ್ಳಿ. ಬಾರಿ ಆಯ್ತು, ಸಾರಿ ಬಾ. ಬೇಕಿತ್ತ ಅಮ್ಮ ಬೆಳಗೊಳೆ ಮಲ್ಕೊಳ್ಳಿ ಅಂತ ಬಿಡ್ಬೇಕಿತ್ತು. ಗೌರಿ, ಗೌರಿ, ಗೌರಿ. ರಾಮ ರಾಮ, ಬೆಡ್ರೂಮ್ ಸರಿ ಬಾರಿ ಆಗೋಬಾರ್ದಾ? ಅಯ್ಯೋ ಚಿಕ್ಕತ್ತೆ, ಇಲ್ಲೇನು ಆಗಿಲ್ಲ. ಅಯ್ಯೋ, ನಾನು ಏನು ನೋಡಿಲ್ಲ. ಇಷ್ಟೊಂದು ತಡ ಆಗಿದ್ ಯಾಕೆ ಅಂತ ನನಗೆ ಇವಾಗ ಗೊತ್ತಾಯ್ತು. ಸರಿ ಸರಿ, ನೀವು ಮುಂದುವರಿಸಿ ಮುಂದುವರಿಸಿ. ಅಬ್ಬಬ್ಬ, ನಮ್ ವಿವೇಕ್ ಇದನ್ನಲ್ಲ, ಗೌರಿ ಮೇಲೆ ಎಲ್ರ ಮುಂದೆ ಸಿಕ್ಕಾಬಟ್ಟೆ ಕೋಪ ತೋರಿಸ್ತಾನೆ. ಆದ್ರೆ ರೂಮ್ ಅಲ್ಲಿ ನೋಡಿದ್ರೆ ಹೆಂಡತಿ ಮೈ ಮೇಲೆ ಬೀಳ್ತಾನೆ. ಇದು ರೀತಿನ ಎಲ್ರ ಮುಂದೆ ತೋರಿಸ್ಬೋದಲ್ವಾ? ಆದ್ರೂ ನಮ್ ಗೌರಿ ವಿವೇಕ್ ಜೋಡಿ ನೋಡ್ತಾ ಇದ್ರೆ ನನ್ ಕಣ್ಣೇ ತಾಗೋ ತರ ಇದೆ. ಬ್ಯಾಡ್ ಟೈಮ್. ಈ ಚಿಕ್ಕಮ್ಮಂಗ್ ಬೇರೆ ಟೈಮೇ ಸಿಗಲ್ವಾ? ಇಂಥ ಟೈಮಲ್ಲೇ ಬರ್ತಾರಲ್ಲ, ಏನ್ ಅನ್ಕೊಳ್ಳೋದು ಏನೋ. ಯಾಕ್ ಸರ್, ಅವ್ರು ಅನ್ಕೊಂಡಿರೋದ್ರಲ್ಲಿ ತಪ್ಪೇನಿದೆ? ಹೆಂಡತಿ ಸರ್ಗಲೆ ಮೈ ಮುಚ್ಕೊಂಡ್ರೆ ತಪ್ಪ? ಬಿಡಿ ಸರ್, ನೀವು ಸೆರೆಗಿಳಿಯೋದ್ರಲ್ಲಿ ವೀರ ವಿವೇಕ್ ಅಂತ ಪ್ರೂವ್ ಆಯ್ತು. ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಇದು ನನ್ನ ಹತ್ರ ಯಾಕೆ ಹೇಳ್ತಾ ಇದ್ಯಾ? ಏನಾದ್ರೂ ಸಮಥಿಂಗ್ ಸಮಥಿಂಗ್. ನಥಿಂಗ್. ಓ ಗಾಡ್, ಎವ್ರಿಥಿಂಗ್. ಹೋಗೋ. ಅನಿಕೇತ್, ಮತ್ತೆ ಬಂದೆ ಮಾಮ್, ಹೊಡಿಯೋದಕ್ಕ? ಹೊಡಿ, ಇನ್ನೊಂದ್ ಕೆನ್ನ ಖಾಲಿ ಇದೆ. ಕಮ್ ಆನ್, ಸ್ಲ್ಯಾಪ್ ಮೀ. ಕೋಪಿತು. ಐ ಸೆಡ್ ಟೇಕ್ ಇಟ್. ನಿನ್ ಹಾದಿಯಲ್ಲಿ ನೀನ್ ನಡೆಯೋದಿಕ್ಕೆ ಬಿಟ್ಟೆ. ಅದನ್ ಬಿಟ್ಟು ಒಂದು ಕೊಟ್ಟು ನನ್ನ ಹಾದಿಯಲ್ಲಿ ನಡಿ ಅಂತ ಹೇಳಿದಿದ್ರೆ ನೆನೆ ನಿನಗೆ ಹೊಡೆಯೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಹಾಗಂತ ಎಲ್ರ ಮುಂದೆ ಹೊಡೆದ್ ಬಿಡ್ತೀಯ ಮಾಮ್? ಜಸ್ಟ್ ಶಟ್ ಅಪ್ ಅನಿಕೇತ್, ಕೂಲ್ ಡೌನ್. ಎಲ್ಲರ ಮುಂದೆ ನಾನು ನಿನಗೆ ಹೊಡಿದೆ ಹೋಗಿದ್ರೆ ಇವತ್ ನನ್ನ ಪರಿಸ್ಥಿತಿ ಬೇರೆನೆ ಆಗ್ತಾ ಇತ್ತು. ಆ ಗೌರಿ ಅಂಡ್ ಗ್ಯಾಂಗ್ ಮುಂದೆ ನಮ್ ಇಡೀ ಇಮೇಜ್ ಡ್ಯಾಮೇಜ್ ಆಗ್ತಾ ಇತ್ತು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಅನಿಕೇತ್. ಹಾಗಾದ್ರೆ ನೀನು ಮೋನಿಕಾನ್ ಸಪೋರ್ಟ್ ಮಾಡ್ತಿರೋದು ಸರಿ ಅಂತ್ಯಾ? ಮೈ ಫುಟ್, ನಾನು ಆ ಮೋನಿಕಾನ ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಆಕ್ಟಿಂಗ್ ಸಪೋರ್ಟ್ ಮಾಡೋ ತರ ನಾಟಕ ಮಾಡ್ತಾ ಇದ್ದೀನಿ ಅಷ್ಟೇ. ಅಂಡ್ ಲಿಸನ್ ಟು ಮೀ, ನೀನು ಕೂಡ ಅದನ್ನೇ ಮಾಡ್ಬೇಕು. ಅವಳ ಮುಂದೆ ಪಕ್ಕ ಲವಿಂಗ್ ಹಸ್ಬೆಂಡ್ ತರ ಆಕ್ಟಿಂಗ್ ಮಾಡು. ನನ್ಗಳ ಜೊತೆ ಸಂಸಾರ ಮಾಡಕ್ ಆಗ್ತಾ ಇಲ್ಲ ಮಾಮ್, ಲಿಟ್ರಲಿ ಆಗ್ತಾ ಇಲ್ಲ. ಎಲ್ರು ಸೇರಿ ನನ್ನ ಬಲುಪಶು ಮಾಡಿ ಆ ಲೋ ಕ್ಲಾಸ್ ಹುಡುಗಿ ಜೊತೆ ಬಲವಂತವಾಗಿ ಮದ್ವೆ ಮಾಡ್ಬಿಟ್ರು. ಸ್ಟಾಪ್ ಇಟ್ ಅನಿಕೆ, ಇದು ಮನೆಯವ್ರ ಬಲವಂತದಿಂದ ನಡೆದಿದ್ದಲ್ಲ. ನೀನು ಅವಳ ಪ್ರೆಗ್ನೆನ್ಸಿಗೆ ಕಾರಣ ಆಗಿ ಆ ಗೌರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟೆ.
You know what? You created this mess. ಓಕೆ, ಈಗ ಆ ಸಮಸ್ಯೆನೇ ಇಲ್ದಂಗ್ ಮಾಡ್ಬಿಟ್ರೆ, ಅವಳಿಂದ ಆ ಗರ್ಭನೇ ದೂರ ಮಾಡಿದ್ರೆ, ಅವಳನ್ನ ನನ್ನಿಂದ ಪರ್ಮನೆಂಟ್ ಆಗಿ ದೂರ ಮಾಡ್ತೀಯ ಮಾಮ್. ಆ ತರ ಒಂದೇ ಒಂದು ಚಾನ್ಸ್ ಸಿಕ್ಕಿದ್ರೆ ನಾನ್ ಮಾಡದೇ ಇರ್ತೀನಿ ಅನಿಕೆ. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಆದ್ರೆ ಇವಾಗ ಬೇಡ. ಜಸ್ಟ್ ವೇಟ್ ಫಾರ್ ದ ರೈಟ್ ಟೈಮ್. ಇವಾಗ ಏನಾದ್ರೂ ಒಂಚೂರು ತಪ್ಪಾದ್ರೂ ಇಡೀ ಫ್ಯಾಮಿಲಿಗೆ ಅನುಮಾನ ಬರೋದು. ಏನ್ ಮಾಡ್ಬೇಕು ಅಂತೀಯ? ನೋಡು, ಇವಾಗ ಮನೆಯವರೆಲ್ಲ ಅವಳ ಮೇಲೆ ಸಿಂಪತಿ ತೋರಿಸ್ತಾ ಇದ್ದಾರೆ. ಪಾಪ ಪ್ರೆಗ್ನೆಂಟ್ ಅಂತ ಎಲ್ಲಾರ್ಗೂ ಒಂದ್ ಸಾಫ್ಟ್ ಕಾರ್ನರ್ ಇದೆ. ನನಗೆ ಕರೆಕ್ಟ್ ಟೈಮ್, ಕರೆಕ್ಟ್ ಆಗಿರೋ ಆಪರ್ಚುನಿಟಿ ಸಿಗೋ ತನಕ ನೀನೊಂಥರ ಲವ್ವಿಂಗ್ ಹಸ್ಬೆಂಡ್ ತರನೇ ನಾಟಕ ಮಾಡು. ಮೈಂಡ್ ಇಟ್ ಅನಿಕೆ, ನಾನು ಏನೇ ಪ್ಲಾನ್ ಮಾಡಿದ್ರು ನಿನ್ ಫ್ಯೂಚರ್, ನೀನ್ ಒಳ್ಳೇದಕ್ಕೆ ಅನ್ನೋದನ್ನ ಯಾವತ್ತೂ ಮರಿಬೇಡ. ಆಯ್ತು ಮಾಮ. ಅಂದ್ರೆ ಅವಳು ನನ್ ದಾರಿಲಿ ಇರಬಾರ್ದು. ಹಾಗಾಗ್ಬೇಕು ಅಂದ್ರೆ ಅವಳು ಹೊಟ್ಟೆಲಿ ಆ ಮಗು ಇರಬಾರ್ದು. ಹತ್ತು ರೌಂಡ್ ಆಯ್ತು. ಈ ಶ್ಯಾಮ್ ಪ್ರಸಾದ್ ಬರೀ ಕವನ ಬರೆಯೋದ್ರಲ್ಲಿ ಮಾತ್ರ ಕವಿ ಅಲ್ಲ, ಅದೇ ಗ್ರೌಂಡಿಗೆ ಬಂದ್ರೆ ಪಕ್ಕ ರವಿ. ಏದೇಶ್ವರ್ ಬಂದ್ರು ಸುಮ್ನೆ ಕರೋ ಮನುಷ್ಯನೇ ಅಲ್ಲ. ಈ ಕವನ ಬರೆಯೋ ಕಲ್ಲು ಹೊಡೆಯುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳು ಕೋಚ್? ಕಲ್ಲು ಹೊಡಿಯುವಂತೆ ಮೊದ್ಲು 10 ಪುಷಪ್ ಮಾಡಿ ನೋಡೋಣ, ಆಮೇಲೆ ನಿನ್ ತಾಕತ್ ಏನಂತ ಗೊತ್ತಾಗತ್ತೆ. 10? ಎಂತ ಅವಮಾನ ಮಚ್ಚಿ. ಈ ಶ್ಯಾಮ್ ಪ್ರಸಾದ್ ಕೆಪಾಸಿಟಿಗೆ ಬರೀ 10 ಯಾವ ಲೆಕ್ಕ? 50 ಮಾಡ್ತೀನಿ, ನೋಡ್ತಾ ಇರೋ. 50? ಸರಿ ಸರಿ ಮಾಡು ಮಚ್ಚಿ. ಎಣಿಸ್ತಾ ಸುಸ್ತಾದ್ರೆ ಮಧ್ಯದಲ್ಲಿ ಹೋಗಿ ನೀರ್ ಕುಡ್ಕೊಂಬ, ಸರಿನಾ? ಫಸ್ಟ್ ಮಾಡು. ಎಣಿಸು. 1 2 3 4 5. ಮಾಡು ಚಾಕ್ಲೇಟ್. 9 10. ಏನಾಯ್ತು ಚಾಕ್ಲೇಟ್? 50 ಪುಷಪ್ ಮಾಡ್ತೀನಿ ಅಂತೆ. 10ಕ್ಕೆ ಪಂಚರ್ ಆಗೋಗ್ಬಿಟ್ಟಿದ್ಯಾ? ಇವಾಗ ನಿನಗ್ ಬೇಕಾ ಅಥವಾ ನನಗ್ ಬೇಕಾ? ಮಚ್ಚಿ, ಇವತ್ತಿಗೆ ಸಾಕು. ಮಿಕ್ಕಿದ್ದು ನಾಳೆ ಬಡ್ಡಿ ಸಮೇತ ಬ್ಯಾಲೆನ್ಸ್ ಮಾಡ್ತೀನಿ. ಅಮ್ಮ. ಹಲೋ ಚಾಕ್ಲೇಟ್. ಕಲ್ಪನೆಯಲ್ಲೋ ಕನ್ಸಲ್ಲೋ ಆ ಹೆಂಗರಳು ಕವನ ಬರ್ದಷ್ಟು ಸುಲಭ ಅಲ್ಲ. ಗಂಚಾಗಿ ಬೆವರಲ್ಲಿ ಬದುಕೋದು. ಮೈ ಕರ್ಗಿಸ್ಬೇಕು, ಮಸಲ್ ಗಟ್ಟಿ ಆಗ್ಬೇಕು. ನಡಿಯೋಕ್ಕಾಗಲ್ಲ, 50 ಪುಷಪ್ ಮಾಡ್ತಾನಂತ. ನಡಿ. ಕಾಲು. ಬಾ ಅಮ್ಮ, ಕಾಲು. ನಿಕೇತ, ಒಳ್ಳೆ ಬುದ್ಧಿವಂತ ಕಣ ನೀನು. ಮದುವೆ ಆಗ್ತಿದ್ದಂಗೆ 1 ವರ್ಷದಲ್ಲಿ ಒಂದು ಮಗು ಕುಯ್ ಅಂತ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಗಂಡ ಹೆಂಡತಿನ ಮಧ್ಯೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತಪ್ಪ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಮಗು ಆಗ್ಬಿಟ್ರೆ ಹೆಂಡತಿ ಕಾನ್ಸಂಟ್ರೇಷನ್ ಎಲ್ಲ ಮಗು ಕಡೆ ಹೋಗ್ಬಿಡುತ್ತೆ. ಅಯ್ಯೋ, ನಿಧಾನಕ್ಕೆ ಮಗು ಮಾಡ್ಕೊಂಡ್ರೆ ಸಾಕು ಅಂತ ಹೋದ್ರೆ ಇಲ್ಲದ ಸಮಸ್ಯೆಗಳು ಕಣ. ಅದಕ್ಕೆ ಅಲ್ವಾ ನಮ್ಮ ಅನಿಕೇತ ಆ ಸಮಸ್ಯೆ ಆಗ್ಬಾರ್ದು ಅಂತ ಮದುವೆ ಮುಂಚೆನೆ ಮುಂದುವರೆದು ಬಿಟ್ರದು. ನಿಮ್ ಮಾತಿಗೆ ಬೇಕಿತ್ತಾ? ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ ಕಣೆ. ಅನಿಕೇತ್, ಎಲ್ಲರೂ ಮಗು ಬರೋ ನಿರೀಕ್ಷೆಯಲ್ಲಿದ್ದಾರೆ.
ಇವಾಗಾದ್ರೂ ಅವಳು ನಮ್ಮ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಏನಾದ್ರೂ ಪ್ಲಾನ್ ಮಾಡಿದ್ಯಾ? ಅವಳು ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಮೊದ್ಲು ಅವಳು ಹೊಟ್ಟೆಲಿರೋ ಮಗು ಸಾಯ್ಬೇಕು. ಅದಕ್ಕೆಲ್ಲ ಪ್ಲಾನ್ ಮಾಡಿ ಬಂದಿದ್ದೀನಿ ನಾವು. ಏನದು? ಅವಳ ಬ್ಯೂಟಿ ಜಾಸ್ತಿ ಆಗ್ಬೇಕು ಅಂದ್ರೆ ಪಪ್ಪಾಯ ಜೊತೆ ಪೈನಾಪಲ್ ತಿನ್ಬೇಕು ಅಂತ ಹೇಳಿ ನಂಬಿಸಿದೀನಿ. ಅದಕ್ಕೆ ರೆಡಿ ಆಗಿದ್ದಾಳೆ ಮಾಮ್. ಗುಡ್. ಮಾಮ್, ರೂಮಲ್ಲಿ ಸಾಯದ್ಬಿಟ್ಟು ಇಲ್ಲಿಗೆ ಬಂದಿದ್ದಾಳಲ್ಲ. ಏ ಮೋನಿಕಾ, ಏನ್ ತಿಂತಿದ್ಯಾ ನೀನು? ಪಪಾಯ ಮತ್ತೆ ಪೈನಾಪಲ್. ಎರಡು ನನ್ನ ಬ್ಯೂಟಿ ತುಂಬಾ ಒಳ್ಳೇದು. ಬುದ್ಧಿ ಎಲ್ಲಿಟ್ಕೊಂಡು ಮಾತಾಡ್ತಿದ್ಯಾ? ಬುದ್ಧಿ ಇರೋದಕ್ಕೆ ತಿಂತಾ ಇರೋದು. ಪಪಾಯದಲ್ಲಿ ವೈಟಮಿನ್ಸ್ ಇದೆ, ಪೈನಾಪಲ್ ಅಲ್ಲಿ ಪ್ರೋಟೀನ್ ಇದೆ. ಇದು ನನ್ನ ಸ್ಕಿನ್ಗೂ ಒಳ್ಳೇದು, ನನ್ನ ಹೆಲ್ತ್ಗೂ ಒಳ್ಳೇದು. ಅದಕ್ಕೆ ತಿಂತಾ ಇದ್ದೀನಿ. ಅದೆಲ್ಲ ನನಗೂ ಗೊತ್ತು. ಆದ್ರೆ ಈ ಟೈಮಲ್ಲಿ ಇದನ್ನೆಲ್ಲ ತಿನ್ನಬಾರ್ದು ಅಂತ ಯಾರು ಹೇಳ್ಕೊಟ್ಟಿಲ್ವಾ ನಿನಗೆ? ಈಗ ಇದನ್ನ ತಿಂದ್ರೆ ನೀನ್ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ ಅನ್ನೋ ಕನಿಷ್ಠ ಜ್ಞಾನನೂ ಇಲ್ವಾ? ಬೇರೆ ಎಲ್ಲಾ ವಿಚಾರದವ್ರು ಇಡೀ ಪ್ರಪಂಚಕ್ಕೆ ಬೋಧನೆ ಕೊಡ್ತಿಯಲ್ಲ, ಈ ವಿಚಾರ ನಿಮ್ ಅಕ್ಕಂಗೆ ಹೇಳಕ್ಕಾಗ್ಲಿಲ್ವಾ? ಹತ್ತಾರು ಮಕ್ಕಳನ್ನ ಎತ್ತು ಪರಿಚಯ ಇದೆಯೇನೋ ಅವಳಿಗೆ? ಎಲ್ಲದಕ್ಕೂ ಅವಳೇ ಬೈತಾ ಇರ್ತೀಯಲ್ಲ. ಅವಳು ಹೊಸ ಹುಡುಗಿ, ಅವಳಿಗೇನ್ ಗೊತ್ತಾಗುತ್ತೆ? ಏ ಮೋನಿಕಾ, ಅದನ್ನ ತಿನ್ನೋದಕ್ಕೆ ಯಾರು ಹೇಳಿದ್ರು ನಿನ್ಗೆ? ಅಯ್ಯೋ, ಆರೋಗ್ಯಕ್ಕೆ ಒಳ್ಳೇದು ಅಂತ ಅನಿಕೇತ್ ಹೇಳಿದ್ರು, ಅದಕ್ಕೆ ತಿಂತಾ ಇದ್ದೀನಿ. ಅದು ಅವ್ನ ಹೆಲ್ತ್ ಟಿಪ್ಸ್ ಕೇಳಿದ್ಲು, ನಾನ್ ತಿನ್ಬೋದು ಅಂತ ಹೇಳ್ದೆ ಅಷ್ಟೇ. ಅದ್ರಿಂದ ಮಗುಗ್ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಇದನ್ನ ಹಿಂದೆ ಹೇಳ್ಬೇಕು ತಾನೆ, ಯಾಕೆ ಎಷ್ಟೊಂದು ನಿರ್ಲಕ್ಷ್ಯ? ಮನೇಲಿ ಇಷ್ಟು ಜನ ಇದ್ದೀರ, ಗರ್ಭಿಣಿ ಹೆಣ್ಣಿದ್ದಾಳೆ, ಅವಳು ಏನ್ ತಿನ್ಬೇಕು ತಿನ್ಬಾರ್ದು ಅನ್ನೋದನ್ನ ಹೇಳ್ಕೊಡ್ಬೇಕು ತಾನೆ. ಇಲ್ಲೂ ನಿನ್ ಪ್ರತಿಷ್ಠೆ ಅಡ್ಡ ಬರುತ್ತೆ ಚಂಚಲ. ಅಪ್ಪಾಜಿ, ನನ್ ಮಾತು ಯಾರು ಕೇಳ್ತಾರೆ? ಹೇಳೋ ರೀತಿ ಹೇಳಿದ್ರೆ ಯಾರು ಬೇಕಾದ್ರೂ ಕೇಳ್ತಾರೆ. ಮನೆ ಸೊಸೆ ಅಂದ್ಮೇಲೆ ಎಚ್ಚರ ಇಸ್ಕೊಳ್ಳೋದ್ ಬಿಡುವ, ಅವಳು ನೋಡ್ಕೊಳ್ಳೋದ್ ಬಿಡುವ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಈ ಮಾತು ಮುಂದುವರೆದ್ರೆ ಇವಳು ಬಸ್ರಿ ಅಲ್ಲ ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತೆ. ಅಕ್ಕ, ನೀನ್ ರೂಮ್ಗೆ ಹೋಗಿ ರೆಸ್ಟ್ ಮಾಡು. ಹಾಗೆ ಹೋದ್ರೆ ಹೇಗ್ ಗೌರಿ? ಅಷ್ಟೊಂದು ಪಪಾಯ ತಿಂದಿದ್ದಾಳೆ. ಡಾಕ್ಟರ್ ಹತ್ರ ತೋರ್ಸೋಣ, ನಿರ್ಲಕ್ಷ್ಯ ಮಾಡೋದ್ ಬೇಡ. ಅಯ್ಯೋ, ನಾನ್ ಜಾಸ್ತಿ ತಿಂದಿಲ್ಲ, ನನ್ಗೆ ಏನೂ ಆಗಿಲ್ಲ, ಚೆನ್ನಾಗೇ ಇದ್ದೀನಿ. ಈ ಡಾಕ್ಟರ್ ಎಲ್ಲ ಯಾಕ್ ಬೇಕು? ತೊಂದ್ರೆ ಇಲ್ಲ ಅಂತ ಡಾಕ್ಟರ್ ಹೇಳಿ, ಆಮೇಲೆ ನಮ್ಗೆಲ್ರಿಗೂ ನೆಮ್ಮದಿ. ಅಯ್ಯೋ, ಹಾಸ್ಪಿಟಲ್ಗೆ ಹೋಗೋದ್ ಬೇಡ, ನಾನ್ ಸ್ವಲ್ಪ ಹೊತ್ತು ಮಲ್ಕೊಂಡ್ ರೆಸ್ಟ್ ಮಾಡ್ತೀನಿ. ನೀವ್ ಹೋಗೋದ್ ಬೇಡ, ಡಾಕ್ಟರ್ ಇಲ್ಲಿಗೆ ಬರ್ತಾರೆ, ತಲೆ ಕೆಡಿಸ್ಕೋಬೇಡ. ವಿವೇಕ್, ಡಾಕ್ಟರ್ ಫೋನ್ ಮಾಡಿ ಕರ್ಸು, ಈಗಲೇ ಬರ್ಬೇಕಂತ ಹೇಳಿ. ಬೇಗ ಫೋನ್ ಮಾಡು, ಗೈನಕಾಲಜಿಸ್ಟ್ ಬರ್ಲಿ. ಈ ಬುದ್ಧಿ ಇಲ್ದಿರೋರು ಮಾಡೋ ಎಡವಟ್ಟಿಂದ ಮನೇಲಿ ಎಲ್ರಿಗೂ ಟೆನ್ಷನ್. ಅಯ್ಯೋ, ನಾನ್ ತಿಂದಿರೋದ್ 2 ಪೀಸು. ಯಾಕೆಲ್ಲ ಇಷ್ಟೊಂದು ಡ್ರಾಮಾ ಮಾಡ್ತಿದ್ದೀರಾ? ನಾನು ಆರಾಮಾಗಿ ಇದ್ದೀನಿ. ನೀನ್ ಡಾಕ್ಟರ್ ಅಲ್ಲ ತಾನೆ, ಸ್ವಲ್ಪ ಸುಮ್ನೆ ನಿಂತ್ಕೋತೀಯಾ? ಬರೀ 2 ಪೀಸ್ ತಿಂದತ್ತೆ ಡಾಕ್ಟರ್ ಬೇಡ್ವಂತೆ. ವಿಷಾನ ಒಂದು ಹನಿ ತಗೊಂಡ್ರು ವಿಷಾನೆ. ಡಾಕ್ಟರ್ ಬಂದ್ರೆ ಅಕ್ಕ ಬಸ್ರಿ ಅಲ್ಲ ಅಂತ ಗೊತ್ತಾಗಲ್ವಾ? ಅಯ್ಯೋ ದೇವ್ರೆ. ಜೈ, ನನ್ನ ಯಾಕೆ ಕಳ್ಳಿ ತರ ಎಳ್ಕೊಂಡ್ ಬರ್ತಾ ಇದ್ಯಾ? ತಲೆ ಕೆಟ್ಟಿದ್ಯಾ ನಿನ್ಗೆ? ಹೌದಕ್ಕ,
ಸುಳ್ಳು ಹೇಳೋರೆಲ್ಲ ಕಳ್ರೆ. ನೀನ್ ಮಾಡ್ತಾ ಇರೋದು ಎಂತ ದೊಡ್ಡ ಮೋಸ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಅಯ್ಯೋ, ನಾನೇನ್ ಮೋಸ ಮಾಡ್ದೆ ಇವಾಗ? ಪಪ್ಪಾಯ ಪೈನಾಪಲ್ ತಿಂದೆ ಅಷ್ಟೇ ತಾನೇ. ಡಾಕ್ಟರ್ ಬರ್ತಾರೆ, ಟೆಸ್ಟ್ ಮಾಡ್ತಾರೆ, ಬಿಡು. ಡಾಕ್ಟರ್ ಬಂದು ಟೆಸ್ಟ್ ಮಾಡಿದ್ರೆ ನೀನ್ ಬಸ್ರಿ ಅಲ್ಲ ಅದು ಸತ್ಯ ಗೊತ್ತಾಗುತ್ತೆ. ನೀನ್ ಗರ್ಭಿಣಿ ಅನ್ನೋ ಸುಳ್ಳನ್ನ ನಂಬಿ ನಿನ್ನ ಅನಿಕೆ ಜೊತೆ ಮದ್ವೆ ಮಾಡಿಸ್ದೆ. ಅವತ್ ನನ್ನ ನಂಬಿ ನಾನು ಎಂತ ದೊಡ್ಡ ತಪ್ಪು ಮಾಡ್ದೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ. ನಾನ್ ಮದ್ವೆ ಆಗಾಯ್ತು, ನನ್ನ ಮನೆ ಸೊಸೆ ಕೂಡ ಆಗಾಯ್ತು. ಹೇಗಾದ್ರೂ ಮಾಡಿ ಡಾಕ್ಟರ್ನ ವಾಪಸ್ ಕಳ್ಸೋ ಪ್ಲಾನ್ ಮಾಡು. ಅದು ಬಿಟ್ಟು ನನ್ ಪ್ರಾಣ ತಿನ್ಬೇಡ. ನೀನ್ ಮಾಡೋ ತಪ್ಪುಗಳಿಗೆ ಗೊಬ್ಬರ ಹಾಕಿ ಬೆಳೆಸೋದು ನನ್ ಕೆಲ್ಸ ಅನ್ಕೊಂಡಿದ್ಯಾ? ಅದ್ ನನ್ ಸಿಕ್ಕಾಕೊಂಡ್ರೆ ನನ್ ಮದ್ವೆ ದಿನ ಅಮ್ಮ ನಿಂಗೆ ಏನ್ ಹೇಳಿದ್ದು? ನನ್ನನ್ನ ತಾಯಿಯಾಗಿ ನೋಡ್ಕೋಬೇಕಂತ ತಾನೆ. ಹಾಗಿದ್ಮೇಲೆ ನೀನನ್ನ ಕಾಪಾಡ್ಬೇಕು ತಾನೆ. ನೀನ್ ತಪ್ಪುನ ಸರಿ ಅನ್ನೋದಲ್ಲ ನನ್ ಕೆಲ್ಸ, ನಿನ್ನ ತಿದ್ದೋದು. ಸುಳ್ಳನ್ನ ಮುಚ್ಚಿರಕ್ ಆಗಲ್ಲ. ನನ್ನಿಂದ ಆಗಿರೋ ತಪ್ಪನ್ನ ತಿದ್ದಿ ಸತ್ಯ ಹೇಳೋ ಜವಾಬ್ದಾರಿ ಈಗ ನನ್ ಕೈಯಲ್ಲಿದೆ. ನೀನ್ ಡಾಕ್ಟರ್ ಬಂದ್ಬಿಡ್ತಾರೆ, ಅವ್ರು ಬಂದು ಚೆಕ್ ಮಾಡಿ ನೀನ್ ಬಸ್ರೆ ಅಲ್ಲ ಅನ್ನೋ ಸತ್ಯ ಗೊತ್ತಾಗೋಕ್ಕೂ ಮುಂಚೆ ಕೆಳಗಡೆ ನಡೀತಿ. ಏನ್ ಮಾಡ್ಬೇಕು ನಾನು? ನಡ್ತಿರೋ ವಿಷಯನ ನೀನು ಎಲ್ರು ಮುಂದೆ ಹೇಳು. ನೀನ್ ಬಸ್ರೆ ಅಲ್ಲ ಅನ್ನೋ ಸತ್ಯನ ಒಪ್ಕೋ. ಏನ ಹೇಳ್ತಿದ್ಯಾ? ಹೇಳು ಅಂತ ಹೇಳ್ತಾ ಇದ್ದೀನಿ. ಇದು ನಮ್ಗೊಳ್ದಿರೋ ಒಂದೇ ಒಂದ್ ದಾರಿ. ಬೇರೆಯವ್ರ ಬಾಯಿಂದ ಸತ್ಯ ಹೊರಗಡೆ ಬಂದ್ರೆ ಅವ್ರು ನಿನ್ನ ಕ್ಷಮಿಸಲ್ಲ. ಆದ್ರೆ ನೀನೇ ಹೋಗಿ ಸತ್ಯ ಹೇಳಿದ್ರೆ ಹೋಗೋ ಮರ್ಯಾದೆ ಸ್ವಲ್ಪನಾದ್ರೂ ಉಳಿಯುತ್ತೆ. ಈ ಮನೆ ಹೊತ್ತು ದೊಡ್ಡ ಮನ್ಸ್ಗಳೇ, ಅವ್ರಿಗೆ ಸಿಟ್ಟು ಬರ್ಬೋದು, ಬೈಬೋದು, ಆದ್ರೆ ಖಂಡಿತ ನಿನ್ನ ಕ್ಷಮಿಸ್ತಾರೆ. ಡಾಕ್ಟರ್ ಬಾಯಿಂದ ಸತ್ಯ ಆಚೆ ಬಂದ್ರೆ ನಿನ್ನ ಅವಮಾನ ನಿಂದನೆಗಳಿಗೆ ಹೊರಗಾಗ್ಬೇಕಾಗತ್ತೆ. ಈಗ್ಲೇ ಹೋಗಿ ಸತ್ಯ ಹೇಳೋಣ. ಸಾಕ್ ನಿಲ್ಸೆ ನಿನ್ ಡ್ರಾಮಾನ. ನಿನ್ ಸಲಹೆ ನನಗ್ ಬೇಕಾಗಿಲ್ಲ. ಯಾಕಂದ್ರೆ ನಿನ್ ಒಳ್ಳೆತನದ ಮಾರ್ಕದ ಹಿಂದೆ ಇರೋದು ನಿನ್ನ ಅಪ್ಪಟ ಸ್ವಾರ್ಥ. ಸ್ವಾರ್ಥನ ಅಲ್ಲ, ನಿನಗ್ ಒಳ್ಳೇದಾಗೋದು ನಿನಗ್ ಬೇಕಾಗಿಲ್ಲ. ನಿನ್ ಪ್ಲಾನ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಇವಾಗ ನಾನ್ ಕೆಳಗ್ ಹೋಗಿ ಗರ್ಭಿಣಿ ಅಲ್ಲ ಅಂತ ಒಪ್ಕೊಂಡ ತಕ್ಷಣ ನಿನ್ನತ್ತೆ, ನನ್ನತ್ತೆ, ಈ ಮನೆಯವ್ರೆಲ್ಲಾ ಸೇರಿ ನನಗ್ ಆರತಿ ಮಾಡಿ ಈ ಮನೇಲಿ ಇಸ್ಕೋತಾರ? ಇಲ್ಲ, ಕುತ್ತಿಗೆ ಪಟ್ಟಿ ಹಿಡಿದು ನನ್ನ ಮನೆಯಿಂದ ಆಚೆ ಹಾಕ್ತಾರೆ. ಆಮೇಲೆ ಈ ದೀನ ಬಂದು ಮನೆಗೆ, ಈ ಮನೆ ಆಸ್ತಿಗೆ ನೀನ್ ಒಬ್ಳೆ ಸೊಸೆ, ನೀನ್ ಒಬ್ಳೆ ಮಹಾರಾಣಿ ತರ ಮೆರಿಬಹುದು. ನೀನ್ ಸಾಫ್ ಪೈಪೋಟಿನೂರಲ್ಲ, ನಿನ್ ದಾರಿ ಗಡ್ಡ ಬರಕ್ಕೆ ನಿನ್ ಅಕ್ಕನೂರಲ್ಲ. ಇದೇ ತಾನೇ ನಿನ್ ಮಾಸ್ಟರ್ ಪ್ಲಾನ್. ಅದಕ್ಕೆ ತಾನೇ ಸತ್ಯ ಹೇಳು ಸತ್ಯ ಹೇಳು ಅಂತ ನನ್ನ ಬಲಿ ಕೊಡಕ್ ನೋಡ್ತಾ ಇದ್ಯಾ? ಅಕ್ಕ, ಮನಸ್ಸು ಇಷ್ಟೊಂದು ಕೆಟ್ಟೋಗಿದ್ಯಾ? ಅದು ನಿನ್ ಸ್ವಂತ ತಂಗಿ ಬಗ್ಗೆ, ನೀನು ಉಳಿಸೋಕ್ ಒದ್ದಾಡ್ತಾ ಇರೋ ಈ ತಂಗಿ ಬಗ್ಗೆ ಇಷ್ಟೊಂದು ಚೀಪಾಗಿ ಯೋಚನೆ ಮಾಡ್ತಿದ್ಯಲ್ಲ? ನಿನಗೆ ಅನ್ಯಾಯ ಮಾಡಿ ಈ ಮನೆ ಆಸ್ತಿ ಅನುಭವಿಸೋ ಆಸೆ ನನಗಿದೆ ಅಂತ ಅನ್ಕೊಂಡೆ ಅಕ್ಕ. ಹೇ ಗೌರಿ, ನಿನ್ ಕಣ್ಣೀರಿನ ಡೈಲಾಗ್ಸ್ ಎಲ್ಲ ಈ ಮೋನಿಕನ್ ಹತ್ರ ನಡೆಯಲ್ಲ. ಹಂಗೆ ನಿನ್ ಸಲಹೆನೂ ಬೇಕಾಗಿಲ್ಲ. ಈ ಸಮಸ್ಯೆಗಳಿಂದ ಹೇಗ್ ಆಚೆ ಬರ್ಬೇಕು ಅಂತ ನಾನೇ ಪ್ಲಾನ್ ಮಾಡ್ಕೋತೀನಿ. ಅದಕ್ಕೆ ನನ್ ಬುದ್ಧಿನೇ ಸಾಕು. ಅಲ್ಲ ಅಕ್ಕ, ನೋಡು, ನೀನೇನಾದ್ರೂ ಓವರ್ ಸ್ಮಾರ್ಟ್ ಆಗಿ ಕೆಳಗ್ ಹೋಗಿ ಸತ್ಯ ಹೇಳಕ್ ಟ್ರೈ ಮಾಡಿದ್ರೆ ಈ ಮನೆಯಿಂದ ಆಚೆ ಹೋಗೋದ್ ನಾನಲ್ಲ ಕರಿ, ನನ್ ಹೆಣ. ಇಷ್ಟು ರಟ್ಟಾದ್ರೆ ನಿನ್ ಕಣ್ ಮುಂದೆನೆ ನಾನು ಸತ್ತೋಗ್ತೀನಿ. ಆಮೇಲೆ ನೀನ್ ಅಕ್ಕನ್ ಕೊಂದೆ ಪಾಪ ಹುಟ್ಕೊಂಡು ಈ ಮನೇಲಿ ಮಹಾರಾಣಿ ತರ ಮೆರಿಬಹುದು. ಅಮ್ಮ, ಕಾಲು ನನ್ ಕೈಲಿ ಆಗ್ತಾ ಇಲ್ಲ ಮಚ್ಚಿ. ಅದಕ್ಕೆ ಹೇಳೋದು ದಿನ ವರ್ಕೌಟ್ ಮಾಡಕ್ಕೆ. ಇವನಿಂದ ಅಮ್ಮಯ್ಯ ಒಂದ್ಸಲ ಮಾಡಿರೋದಕ್ಕೆ ಮುಗೇನ್ ಕಮ್ಮಿ ಇಲ್ಲ. ನನ್ ಕೈಲಿ ಆಗ್ತಾ ಇಲ್ಲ ಮಚ್ಚಿ. ನನ್ ಮೈಯಲ್ಲಿರೋ ನರನಾಡಿ ಎಲ್ಲ ತಮಟೆ ಹೊಡಿತಾ ಇದೆ. ಕವನ ಬರೆಯೋ ನನಗೆ ಈ ಕಲ್ಲು ಮಣ್ಣಿರೋ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಕೊಡಿಸ್ದಲ್ಲ ಮಚ್ಚಿ. ಮುಗೀತು, ನನ್ ಕತೆ ಮುಗೀತು. ಯಾಕೋ ಚಾಕ್ಲೇಟ್ ಬೈಕ್ ಹತ್ತಕ್ ಆಗ್ತಿಲ್ವಾ? ಹತ್ತಕ್ಕೆ ನನ್ ಕಾಲು ನನ್ ಮಾತ್ ಕೇಳ್ಬೇಕಲ್ಲ, ಅದು ತನ್ನಷ್ಟಕ್ಕೆ ತಾನೇ ನಡಕ್ತಾ ಇದೆ. ನಾನು ಮನೆಗೆ ಹೋಗಿ ಸೇರೋದೇ ಡೌಟ್ ಮಚ್ಚಿ. ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಫಸ್ಟೇ ಅಲ್ವಾ, ಅದಕ್ಕೆ ಹೇಗಿರತ್ತೆ.
ಆದ್ರೆ ಒಂದ್ ಮಾತ್ ನೆನ್ಪಿಡ್ಕೊ, ಇವತ್ ನಿಮ್ಗೆ ಆಗ್ತಿರೋ ಈ ನೋವಿದೆಯಲ್ಲ ಖಂಡಿತ ನಾಳೆ ಅದ್ ಬರಲ್ಲ. ಓ ಹೌದಾ ಮಚ್ಚಿ? ಹಾಗಾದ್ರೆ ನಾಳೆ ನನ್ ಗ್ರೌಂಡಿಗೆ ಬರೋದ್ ಬೇಡ ಅಂತನಾ? ಮಚ್ಚಿ ನನ್ ನೋವನ್ನ ನೀನ್ ಈಗ ಅರ್ಥ ಮಾಡ್ಕೊಂಡೆ ನೋಡು. ಬಿಟ್ಟು ಅಂದ್ರೆ 32 ಹಣ್ಣು ರೋಡಲ್ಲಿ ಬಿದ್ದು ಬ್ರೇಕ್ ಡ್ಯಾನ್ಸ್ ಆಡ್ಬಿಡ್ಬೇಕು. ಬರಲ್ವಂತೆ ಬರಲ್ಲ. ಮತ್ತೆ ಈ ತಡ್ಡ ನಾನ್ ಹೇಳಿದ್ದು ಗ್ರೌಂಡಿಗೆ ಬರೋದ್ ಬೇಡ ಅಂತ ಅಲ್ಲ, ಡೈಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ರೆ ಬಾಡಿ ಕಂಫರ್ಟ್ ಆಗಿ ನಿಂಗೆ ಯಾವ ತರನು ನಾವು ಬರಲ್ಲ ಅಂತ. ಅರ್ಥ ಆಯ್ತಾ? ಓ ಹಂಗ? ಹಾ ಇವಾಗ ಅರ್ಥ ಆಯ್ತಾ ಬಿಡು ಮಚ್ಚಿ. ನನ್ ಕವನದ ಅರ್ಥ ಆಗಿಂತಾನು ನಿನ್ ಗೊತ್ತೀನಿ ಅಂದಲ್ಲ, ಅದು ನನಗೆ ಸ್ಪಷ್ಟವಾಗಿ ಅರ್ಥ ಆಯ್ತು. ನಾಳೆ ಪಕ್ಕ ನಾನು ಗ್ರೌಂಡಿಗೆ ಬರ್ತೀನಿ ಮಚ್ಚಿ. ಗುಡ್ ಗುಡ್, ಇವಾಗ ಗಾಡಿ ಹತ್ತು. ನಿನ್ ಗಮ್ಮಯ್ಯ ಮಚ್ಚಿ. ಥ್ಯಾಂಕ್ಸ್ ಮಚ್ಚಿ. ಚಾಕ್ಲೇಟ್ ಮ್ಯಾನ್ ತರ ಇರೋ ನನ್ನ ಐರನ್ ಮ್ಯಾನ್ ಮಾಡ್ತೀನಿ ಅಂತಿದೆಯಲ್ಲ, ನೀನ್ ಸಾಧಕ್ಕೆ ನಾನೊಂದ್ ಕವನ ಬರೀಲೇಬೇಕು. ಸಾಕ್ ನಿಲ್ಸು ನಿನ್ ಕವನನ. ಮೊದ್ಲು ಮನೆಗ್ ಹೋಗಿ ಬಿಸಿನೀರಲ್ಲಿ ಸ್ನಾನ ಮಾಡ್ಕೊಂಡ್ ಮಲ್ಕೋ. ನಾಳೆ ಏನಾದ್ರೂ ಲೇಟ್ ಮಾಡಿದ್ರೆ ನಿಮ್ ಮನೆ ಹತ್ರ ಬಂದು ಹೇಳ್ಕೊಂಡ್ ಬರ್ತೀನಿ ಅಷ್ಟೇ. ಏ ಬೇಡ ಮಚ್ಚಿ, ನಾನೇ ಬರ್ತೀನಿ. ಮಚ್ಚಿ ಬಾಯ್. ಬನ್ನಿ ಅಂತ ಫೋನ್ ಮಾಡಿದ್ರಲ್ಲ. ನಮ್ಮಲ್ಲಿ ಒಂದು ಸಮಸ್ಯೆ ಆಗ್ತಿದೆ, ಅದನ್ನ ನೀವೇ ಸಾಲ್ವ್ ಮಾಡ್ಕೊಡ್ಬೇಕು. ಯಾರಿಗೇನ್ ಸಮಸ್ಯೆ? ಗರ್ಭಿಣಿ ವಿಷಯನೇ ಗೊತ್ತಿಲ್ಲದೆ ಪೈನಾಪಲ್ ಪಪ್ಪಾಯಿ ತಿನ್ಬಿಟ್ಟಿದ್ದಾಳೆ. ಮಗುಗೇನಾದ್ರೂ ಅಪಾಯ ಆಗಿದೆಯಾ ಅಂತ ಸ್ವಲ್ಪ ನೋಡಿ ಹೇಳ್ತೀರಾ? ಬಸ್ರಿ ಅಲ್ದೆ ಇದ್ರು ಬಸ್ರಿ ಅಂತ ಸುಳ್ಳು ಹೇಳಿ ಎಲ್ರು ನಂಬಿಸಿದ್ಯಾ? ಹೌದು. ನನಗೆ ಹೇಳ್ಬೇಕು, ಸತ್ಯ ಆಯ್ತು. ಬರೀ ಬಿಡು.